ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಎಲ್ರಿಗೂ ಶುಭೋದಯ. ಟೈಮು 8 ಗಂಟೆ ಆಗೋಯ್ತು. ಸೊ ಈಗ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗೈತೆ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಕಳೀತೆ ಅಂತ ನೋಡೋಣ. ಇವತ್ತು ಸಾಯಂಕಾಲ ಇವೆಂಟ್ ಬೇರೆ ಐತೆ, ಅಲ್ಲಿಗೆ ಹೋಗ್ಬೇಕು. ಸೊ ಯಾವ ಇವೆಂಟು ಏನು ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ. ಮಿಸ್ ಮಾಡಿದೆ ವೀಡಿಯೋನ ಕೊನೆವರೆಗೂ ನೋಡ್ತಾಯಿರಿ. ನಮ್ಮ ಆಫ್ ಶರ್ಟು ಆಲೇ ರೆಡಿಯಾಗಿ ನಿಂತ್ಬಿಟ್ಟು ಅವ್ಳು ಡ್ಯೂಟಿಗೆ ಹೋಗೋಕ್ಕೆ. ನನಗೆ ಇವಳನ್ನ ಡ್ಯೂಟಿಗೆ ಬಿಡೋದೇ ಒಂದು ಡ್ಯೂಟಿ ಅಲ್ವೇನೇ ಮಿಂಚು? ಹ್ಞೂ, ನನ್ನ ಡ್ಯೂಟಿನೇ ಹೆಂಗೋ ನಡೆದೈತದೆ. ನಿನ್ನ ಡ್ಯೂಟಿಗೆ ಬಿಡೋದೇ ಒಂದು ಡ್ಯೂಟಿ ಅಲ್ಲ ನನಗೆ. ಇವಳು ಡ್ಯೂಟಿಗೆ ತಲುಪಿಸ್ಬಿಟ್ಟು ಇವಳು ಮತ್ತೆ ತಿಂಡಿ ತಗೊಂಡೋಗಿ ಕೊಡಬೇಕು. ಆಮೇಲೆ ನಾನು ತಿಂಡಿ ತಿನ್ನಬೇಕು. ಸೊ ಫೈನಲಿ ನಮ್ಮ ಆಫ್ ಶಾರ್ಟ್ನ ಡ್ಯೂಟಿಗೆ ಬಿಟ್ಟು ಬಂದ್ಬಿಟ್ಟೆ. ಸೊ ಹಂಗೆ ದೋಸೆ ಇಟ್ಟು ತಂದುಬಿಟ್ಟಿದ್ದೀನಿ. ಇವಾಗ ಯಾರು ಮತ್ತೆ ರೈಸ್ ಮಾಡಿಕೊಂಡು ಪಲಾವ್ ಮಾಡ್ಕೊಂಡು ಕೂತ್ಕೊಳ್ಳೋರು. ಟೊಮೊಟೊ ಐತೆ, ದೋಸೆ ಇಟ್ಟು ಮಾಡ್ಬಿಟ್ಟು ಟಿಫನ್ ಟೈಮ್ನ ಮುಗಿಸ್ಬಿಡೋದೆ. ಸೊ ಆ್ಯಕ್ಚುಲಿ ಇವತ್ತು ಇನ್ನೊಂದು ವಿಶೇಷ ಇದೆ. ದೋಸೆ ಅಂತೂ ಅಲ್ಲ, ಬೇರೆ ವಿಶೇಷ ಐತೆ. ಸೊ ಹೇಳ್ತೀನಿ, ಹೇಳೋದ್ರ ಜೊತೆಗೆ ಅದ್ರ ಜೊತೆಗೆ ಹೋಗೋಣ. ಸೊ ಏನು ವಿಶೇಷ ಅಂತ ಹೇಳ್ತಾ ಇರ್ತೀನಿ. ವೀಡಿಯೋನ ಕೊನೆವರೆಗೂ ನೋಡ್ರಿ. ಸೊ ಬನ್ನಿ, ಇವಾಗ 8:30 ಆಗೋಯ್ತು. ಈಗ ತಿಂಡಿ ಮಾಡೋ ಸಮಯ. ಈಗ ಅವಳು 9:30 ಅಷ್ಟರಲ್ಲಿ ಮತ್ತೆ ಇನ್ನು 1 ಅವರ್ ಗ್ಯಾಪಲ್ಲಿ ಮತ್ತೆ ಫೋನ್ ಮಾಡ್ತಾಳೆ, ತಿಂಡಿ ಹೊಟ್ಟೆ ಸಿತೈತೆ ಅಂದ್ಕೊಂಡು. ಸೊ ಫಸ್ಟು ಅವ್ಳಿಗೆ ದೋಸೆ ಹಾಕ್ಕೊಟ್ಬಿಟ್ಟು ಇವಾಗ ಟೊಮಾಟೊ ಗೊಜ್ಜು ರೆಡಿ ಮಾಡ್ಬಿಡ್ತೀನಿ. ಟೈಮ್ 9 ಗಂಟೆ ಆಗೋಯ್ತು. ಟೊಮೊಟೊ ಗೊಜ್ಜು ರೆಡಿ ಆಯಿತು. ಈಗ ದೋಸೆ ಹಾಕ್ಬಿಟ್ರೆ ಒಂದು ಕೆಲಸ ಮಾಡಿದಾಗೆ. హలో వింటున్నాను. అలాంటి బావా అంటుంటే నాకు చెప్పడానికి ಬಿಸಿ ಬಿಸಿ ದೋಸೆ ರೆಡಿ ಆಗ್ತೈತೆ. ಒಳ್ಳೆ ಮೂವಿ ನೋಡ್ತಾ ಇದ್ದೀನಿ. అసలు ఏంటి ಸೊ ಮೂವಿ ಮಾತ್ರ ಸೂಪರಾಗೈತೆ ಪಿಕ್ಚರು. ಸೊ ಬೆಳಗ್ಗೆ ಗುಡ್ ವೈಬ್ಸು. ಸೊ ಟೈಮು 9 ಆಗೋಯ್ತು. ಇವಾಗ ಮೇಡಮ್ ಅವ್ರಿಗೆ ಹೋಗಿ ಟಿಫನ್ ತಗೊಂಡೋಗಿ ಕೊಟ್ಬಿಟ್ಟು ಸ್ವಲ್ಪ ವರ್ಕ್ಗಳಿದೆ, ವರ್ಕ್ ಮುಗಿಸ್ಬೇಕು. ಸೊ ಅವಾಗಲೇ ಹೇಳ್ದಂಗೆ ಸಾಯಂಕಾಲ ಬೇರೆ ಒಂದು ಸ್ಪೆಷಲ್ ಡೇ ಇವತ್ತು, ಅದನ್ನು ತೋರಿಸ್ತೀನಿ. ಸೊ ಟೈಮ್ 9:20 ಆಯಿತು. ನಮ್ಮ ಆಫ್ ಶಾರ್ಟ್ಗೆ ತಿಂಡಿನೂ ರೆಡಿ ಆಯಿತು. ಸೊ ಬನ್ನಿ ಇವಾಗ ತಿಂಡಿ ಕೊಟ್ಬಿಟ್ಟು ಬರುವ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಯಾಕಂದರೆ ನನಗೂ ಹೊಟ್ಟೆ ಸಿತೈತೆ. ಕೊಟ್ಬಿಟ್ಟು ಬಂದು ತಿಂಡಿ ಹಾಕಬೇಕು. ಬಾರೆ ಕೆಳಗಡೆ ಬಾ, ಹೇಳ್ತೀನಿ. ಏನ ಅದೇನ ಸಂದೀತಕ್ಕೆ ಬಂದರೆ ವಾಯ್ಸ್ ಬ್ರೇಕ್ ಆಯ್ತದಲ್ಲ. ತಗೋ, ಏ ಬಾಯ್ ಮಾಡು, ಹೋಗಾಯ್ತು. ಸೊ ಈಗ ತಿಂಡಿ ಬ್ರೇಕು. ಬಿಸಿ ಬಿಸಿ ದೋಸೆ ಟೊಮೊಟೊ ಗೊಜ್ಜು ರೆಡಿ. ತಗೊಂಬಿಟ್ಟು ನೆಕ್ಸ್ಟು ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ಮಧ್ಯಾಹ್ನ ಗಂಟ ಅಳ್ಳಾಡೋಕ್ಕಾಗಲ್ಲ. ಸೊ ಅಷ್ಟು ವರ್ಕ್ ಐತೆ, ಅದೆಲ್ಲ ಮುಗಿಸ್ಕೋಬೇಕು. ಆಲ್ಬಮ್ ಪ್ರಿಂಟು ಕೊಟ್ಟಿದ್ದೀನಿ, ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಸೊ ಇವತ್ತು ಕೆಲಸಗಳಿದೆ, ಎಲ್ಲ ಮುಗಿಸೋಣ. ಸೊ ಇವಾಗ ತಿಂಡಿ ಸಮಯ, ತಿಂಡಿ ಬ್ರೇಕ್. ಅಪ್ಪ ಟೈಮು 1 ಗಂಟೆ. ಸೊ ಸಿಸ್ಟಮ್ ಮುಂದೆ ಕೂತ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬಡ್ಡಿ ಮಗಂದು. ಸೊ ಬೆಳಿಗ್ಗೆ ಕುಂತವನು ವರ್ಕ್ ಮಾಡಿ ಮಾಡಿ ಇಷ್ಟು ಮುಗಿಸಿದ್ದೀನಿ. ಇಷ್ಟು ವರ್ಕ್ ಮಾಡೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಕಣ್ಣೆಲ್ಲ ಉರಿತೈತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ರೆಸ್ಟು ಇನ್ನು 1 ಅವರ್ ಅಷ್ಟೇ ರೆಸ್ಟು. ಯಾಕಂದರೆ ಇವತ್ತು ಇವೆಂಟ್ ಇರೋದು ವರ್ತೂರಲ್ಲಿ. ಸೊ ಇಲ್ಲಿಂದ ವರ್ತೂರ್ಗೆ ಹೋಗಬೇಕು. 2 ಅವರ್ಸ್ ಜರ್ನಿನೇ ಆಗಿಬಿಡುತ್ತೆ ನಮ್ಮ ಏರಿಯಾಯಿಂದ. ಲೊಕೇಶನ್ 1.5 ಅವರ್ ತೋರಿಸ್ತೈತೆ. ಈ ಟ್ರಾಫಿಕಲ್ಲಿ ಹೋಗೋಷ್ಟು 2 ಅವರ್ ಬೇಕು.
ದೇವರೇ ಮಳೆ ಬರದೇ ಇದ್ರೆ ಸಾಕಪ್ಪ. ಬೆಳಗ್ಗೆಯಿಂದ ಆರಾಮಾಗಿ ಬಿಸಿಲು ಹೊಡಿತೈತಿ ಇವತ್ತು. ಸೊ ವೆದರ್ ಏನು ಹೇಳ್ಕೊಳ್ಳೋಷ್ಟು ಖರಾಬಾಗೇನಿಲ್ಲ, ಸೂಪರಾಗಿ ಐತೆ. ಬಟ್ ಮಳೆ ಬರದೇ ಇದ್ದರೆ ಆರಾಮಾಗಿ ಹೋಗ್ಬೋದು. ಸೊ ಇವಾಗ 1 ಗಂಟೆ ಆಗೈತೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಓಡಬೇಕು. ಸೊ ಲೊಕೇಶನಲ್ಲಿ 4:30 4:45 ಇರೋಕ್ಕೆ ಹೇಳೋರೆ. ನಾನು 3 o'clock ಬಿಟ್ಟರೆ ಅವ್ರು ಹೇಳಿ ಟೈಮಿಗೆ ಲೊಕೇಶನ್ಗೆ ಹೋಗ್ಬೋದು. ಸೊ ಈಗ 3 o'clock ಅಂದರೆ 2 hour ಅಷ್ಟೇ. ಸೊ 1 hour ರೆಸ್ಟು, 1 hour ಫ್ರೆಶ್ ಅಪ್ ಆಗಿ ಗ್ಯಾಪಲ್ಲಿ ಹೊರಡಬೇಕು. ಸೊ ಬನ್ನಿ, ಇವತ್ತು ಈಗ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ. ಮತ್ತು ಈಗ ಇವತ್ತು ಇವೆಂಟ್ ಹೆಂಗಿರುತ್ತೆ ಏನು ಅಂತ ನೋಡೋಣ. ಸೊ ಸುಮಾರು ಒಂದು 4 ವರ್ಷ ಆದಮೇಲೆ ಕಸ್ಟಮರು, ಇವರು ಒಂದು ಹಳೆ ಕಸ್ಟಮರು ಕಾಲ್ ಮಾಡಿರೋದು. ಸೊ ಲಾಸ್ಟ್ ಟೈಮ್ ಇವೆಂಟಿಗೆ ನಾನು ಹೋಗಿರಲಿಲ್ಲ, ಫಸ್ಟ್ ಇವೆಂಟ್ಗೆ ಹೋಗಿದ್ದೆ, ಲಾಸ್ಟ್ ಇವೆಂಟ್ಗೆ ಹೋಗಿರಲಿಲ್ಲ. ಈ ಇವೆಂಟ್ಗೆ ನೀವೇ ಬರಬೇಕು ಅಂತೇಳಿ ಹಿಂಸೆ ಮಾಡಿ ಹೇಳ್ತವ್ರೆ. ಸೊ ಆ್ಯಕ್ಚುಲಿ ಇವತ್ತು ನಾನು ಹೋಗೋಕ್ಕಾಗಿರಲಿಲ್ಲ, ಬಟ್ ಊರಿಗೆ ಹೋಗ್ಬೇಕಾಯ್ತು. ಸೊ ಹೇಳಿದ್ನಲ್ಲ ಸ್ಪೆಷಲ್ ಡೇ, ಸೊ ಊರಿಗೆ ಹೋಗ್ಬೇಕಾಯ್ತು. ಸೊ ಅದಕ್ಕೇ ಪರವಾಗಿಲ್ಲ, ಇವೆಂಟ್ ಮುಗಿಸ್ಕೊಂಡೇ ಹೋಗೋಣ ಅಂತ ಉಳ್ಕೊಂಬಿಟ್ಟಿದ್ದೀನಿ. ಸೊ ಅದಕ್ಕೇ ನೋಡೋಣ ಇವತ್ತು ಇವೆಂಟ್ ಹೆಂಗಿರ್ತದೆ ಏನು ಅಂತ, ಬನ್ನಿ ತೋರಿಸ್ತೀನಿ. ಅಲ್ಲ ಗೈಸ್, ಈಗ ನಾನು ರೆಡಿ, ಅಸ್ತ್ರ ರೆಡಿ. ಸೊ ಈಗ ಹಾಕ್ಕೊಂಡು ಬರ್ತಾ ಇರೋದೆ ಡ್ಯೂಟಿಗೆ. ಸೊ ಟೈಮ್ ಇಲ್ಲ, 3 ಕಾಲಾಗೋಯ್ತು, 1.5 hour ಜರ್ನಿ. ಆದಷ್ಟು ಬೇಗನೆ ಹೋಗಬೇಕು. ಬೇಗವಾಗಿ ನಾನು ವೆಯ್ಟ್ ಮಾಡಿದ್ರು ಸರಿ, ಕಸ್ಟಮರ್ನ ವೆಯ್ಟ್ ಮಾಡಿಸ್ಬಾರ್ದು ಅನ್ನೋದು ನನ್ನ ಪಾಲಿಸಿ. ಸೊ ಅದಕ್ಕೆ ಇವತ್ತು ವೆದರ್ ಅಂತೂ ಸೂಪರಾಗಿದೆ. ಸೊ ಏನು ಮಳೆ ಏನು ಬರೋ ಥರ ಏನೂ ಇಲ್ಲ, ಸಖತ್ತಾಗಿ ಬಿಸಿಲು ಹೊಡಿತೈತೆ. ಸೊ ಈ ವೆದರ್ ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಬೆಂಗಳೂರು ವೆದರ್ ಗೊತ್ತಿಲ್ಲ. ಸೊ ಅದು ಚೇಂಜ್ ಆಗಿ ಮಳೆ ಬರೋಷ್ಟ್ರಲ್ಲಿ ನಾನು ಲೊಕೇಶನ್ ಸೇರ್ಕೊಂಡ್ಬಿಡ್ತೀನಿ, ಇಲ್ಲ ಅಂದರೆ ನನಗೆ ಪ್ರಾಬ್ಲಮ್ಮು. ನಮ್ಮಲ್ಲಿ ಮಳೆ ನೆನ್ಕೊಂಡು ಹೋಗೋಕ್ಕಾಗುತ್ತೆ. ಸೊ ಬನ್ನಿ, ಸಮಯ ವೇಸ್ಟ್ ಮಾಡೋದು ಬೇಡ, ಹೊರಟ್ಬಿಡೋಲ್ಲ. ಸೊ ಇವತ್ತಿನ ಜರ್ನಿ, ಇವತ್ತಿನ ಇವೆಂಟು ಹೆಂಗಿರ್ತದೆ ತೋರಿಸ್ತೀನಿ. ಸೊ ಮಿಸ್ ಮಾಡಿದ ವೀಡಿಯೋನಿಗೆ ಕೊನೆವರೆಗೂ ನೋಡ್ತಾಯಿರಿ. ಸೊ ಕ್ಲೈಂಟು ರೆಡಿದಾರೆ ಹೆಂಗೋ ಗೊತ್ತಿಲ್ಲ, ಫಸ್ಟಲ್ಲಿ ಲೊಕೇಶನ್ಗೆ ಹೋದರೆ ಗೊತ್ತಾಗುತ್ತೆ. ಇಲ್ಲಿಂದ ವರ್ತೂರು, ಈಗ ಈ ಧೂಳುಮಯ ಬೆಂಗಳೂರು, ಈ ಧೂಳೆಲ್ಲ ಹಂಗೆ ಹಾಕ್ಕೊಂಡು ಹೋಗೋಷ್ಟರಲ್ಲಿ ಆಗುತ್ತೆ. ಜಾಕೆಟ್ ಹಾಕೊಂಡು ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ. ಯಾವುದಕ್ಕೂ ಜಾಕೆಟ್ ಬ್ಯಾಗ್ ಹಾಕೊಂಬಿಡ್ತೀನಿ, ಆಮೇಲೆ ಆ ಕಡೆಯಿಂದ ಬರುವಾಗ ಮಳೆ ಬಂದರೆ ಕಷ್ಟ. ಸೊ ಜಾಕೆಟ್ ಬ್ಯಾಗ್ ಹಾಕೊಂಡಾಯಿತು. ನಮ್ಮ ಆಕೆ ಬೇರೆ ಇವತ್ತು 8 ಗಂಟೆ ಅಷ್ಟರಲ್ಲಿ ಬಂದ್ಬಿಡ್ರಿ ಅಂತ ಅಡ್ವಾನ್ಸ್ ಬುಕ್ ಮಾಡ್ಬಿಟ್ಟವಳೆ ನನಗೇನೆ. ಸೊ ಅಷ್ಟರಲ್ಲಿ ಬಂದು ಮನೆ ಸೇರ್ಕೋಬೇಕು. ಸೊ ಇವತ್ತು ಎಲ್ಲೋ ಹೊರಗಡೆ ಹೋಗೋದಿದೆ, ಎಲ್ಲಿಗೆ ಅಂತ ಹೇಳ್ತೀನಿ, ವೀಡಿಯೋ ಹೀಗೆ ನೋಡ್ತಾಯಿರಿ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. 8 ಗಂಟೆ ಅಷ್ಟರಲ್ಲಿ ಬರಬೇಕು ಅಂದರೆ ನಾನು ಬೇಗ ಹೋಗಿ ಬೇಗ ಇವೆಂಟ್ ಮುಗಿಸ್ಬೇಕು. ನಾನು ಬೇಗ ಹೋದ್ರೂ ಕ್ಲೈಂಟ್ ಬೇಗ ಬರಬೇಕಲ್ಲ. ಸೊ ಅದು ಸಮಸ್ಯೆ. ಕೆಲವೊಂದು ಕ್ಲೈಂಟ್ಗಳು ಬೇಗನೆ ರೆಡಿ ಇರ್ತಾರೆ, ಹೋಗಿದ ತಕ್ಷಣ ಶೂಟ್ ಮುಗಿಸ್ಕೊಂಡು ಬಂದ್ಬಿಡ್ಬೋದು. ಸೊ ಇವರು ಮೇಡಮ್ಮು 4:45 ಬಂದುಬಿಡಿ ಸರ್, ನಾವು 5 o'clock ರೆಡಿ ಇರ್ತೀವಿ, ಬಂದಿದ ತಕ್ಷಣ ಸ್ಟಾರ್ಟ್ ಮಾಡೋದೆ ಅಂತ ಹೇಳಿದ್ದಾರೆ. ಶೂ ಬೇರೆ ಹಾಕೋಬೇಕು. ಸೊ ಹೇಳಿದ ತಕ್ಷಣ ಅವ್ರು ರೆಡಿ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ನೋಡೋಣ ರೆಡಿ ಇರ್ತಾರೆ ಇಲ್ವಾ. ಹೋಗ್ತೀನಿ ಲೊಕೇಶನ್ಗೆ, ಹೆಂಗೆ ಏನು ಅಂತ ಗೊತ್ತಾಗುತ್ತೆ. ಸೊ ಈಗ ನಾನು ಕಂಪ್ಲೀಟ್ ರೆಡಿ, ಲಗೇಜು ರೆಡಿ, ಲೈಟ್ಸ್ ಬ್ಯಾಗ್ ಬೇರೆ ಐತೆ, ಅದನ್ನು ಬೇರೆ ತೊಗೊಂಡೋಗ್ಬೇಕು. ಕಾರಲ್ಲಿ ಹೋಗ್ಬೋಣ ಅಂದರೆ ಕಾರಲ್ಲಿ ಜರ್ನಿ ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡ್ತದೆ. ಸೊ ಅದಕ್ಕೇ ಬೈಕಲ್ಲೇ ಹೋಗಬೇಕು. ಬೈಕಲ್ಲಾದರೆ ಪಟ 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 ಅಂತ ಹೋಗಿ ಲೊಕೇಶನ್ ಸೇರ್ಕೋಬೋದು. ನನ್ನ ಕಾರ್ ಎತ್ಕೊಂಡು ಇಲ್ಲಿಂದ ಲೊಕೇಶನ್ಗೆ ಹೋಗೋಷ್ಟರಲ್ಲಿ ಹೇಳಿ ಟ್ರಾಫಿಕಲ್ಲಿ ಹಿಂಸೆ. ಸೊ ನಾನು ರೆಡಿ, ಗಾಡಿ ರೆಡಿ, ಈಗ ಹೊರಡೋದಷ್ಟೇ. ಸೊ ನನ್ನ ಜರ್ನಿ ಪಾರ್ಟ್ನರು ಜಿಯೋ ಸ್ಪೇಸ್ ಆ್ಯಂಡ್ ಅದರಲ್ಲಿ ಯೂಟ್ಯೂಬು. ಸೊ ಸಾಂಗ್ ಪ್ಲೇ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಇವಾಗ ನಾನ್ ಸ್ಟಾಪ್ ಲೊಕೇಶನ್ನು. ಸೊ ಫಸ್ಟು ಲೊಕೇಶನ್ ಹಾಕೊಂಬಿಡ್ತೀನಿ. ಆಲ್ಮೋಸ್ಟು ರೂಟ್ ಗೊತ್ತು ಲೊಕೇಶನ್ನು, ಬಟ್ ಆನ್ ದಿ ವೇ ಲೊಕೇಶನ್ನು ಎಲ್ಲಿ ಟ್ರಾಫಿಕ್ ಇದೆ ಅಂತ ನೋಡ್ಕೋಬೇಕಲ್ಲ. ಸೊ ಟ್ರಾಫಿಕ್ ಲೊಕೇಶನ್ ನೋಡ್ಕೊಂಡು ಹೋಗಬೇಕು. ಎಷ್ಟೊತ್ತು ತೋರಿಸ್ತಾ ಇದೆ ನೋಡೋಣ. ಡೈರೆಕ್ಷನ್ ವಾವ್ 38 kilometers. ಆ್ಯಕ್ಚುಲಿ ಇದು ನಾಗರಬಾವಿ ರೂಟ್ ತೋರಿಸ್ತೈತೆ, ಬನಶಂಕರಿ ರೂಟು, ಇಂದ್ರನಗರ ರೂಟು, ಬೆಂಗಳೂರು ರೂಟು 30 kilometers. ಆ್ಯಕ್ಚುಲಿ ಇದು ಬೆಸ್ಟಾ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಬನಶಂಕರಿ ಮೇಲೆ ಹೊರಟೋಗ್ಬೋಣ. ವೀಡಿಯೋ ನೋಡ್ತಾಯಿರಿ, ಲೊಕೇಶನ್ ನನಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಜಸ್ಟು 5 kilometers ಹೋಗೋಕ್ಕೆ ಅರ್ಧ ಗಂಟೆ ತೋರಿಸ್ತಾ ಇದೆ ಲೊಕೇಶನು.
ಗಾಯ್ಸ್ ಈಗ ಫೈನಲಿ ನಾನು ಅಪಾರ್ಟ್ಮೆಂಟಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಟೆರೆಸ್ ಮೇಲೆ ನಿಂತಿದ್ದೀನಿ ಇವಾಗ. ನೋಡ್ಬೋದು ಟೆರೆಸ್ ಮೇಲೆ ನಿಂತಿದ್ದೀನಿ ಹೊರ್ತೂರಲ್ಲಿ. ಸೊ ವೆದರು ಸೈಕಾಗಿ ಐತೆ, ತಂಪಾಗಿ. ನೈಟ್ ಮಳೆ ಬರ್ಬೋದು, ಹೇಳೋಕ್ಕಾಗಲ್ಲ. ಬರದೇ ಇದ್ರೆ ಸಾಕು. ಇವೆಂಟ್ ಸ್ಟಾರ್ಟ್ ಆಗೋದು 6:30ಗಂತೆ. ನನಗೆ ಅರ್ಜೆಂಟಾಗಿ ಬನ್ನಿ 4:45ಗೆಲ್ಲ ಬಂದುಬಿಡ್ರಿ ಅಂತಂದ್ಬಿಟ್ಟು ಕರೆಸ್ಕೊಂಡ್ರು. ಸೊ ಇಲ್ಲಿ ಪಾರ್ಟಿ ಹಾಲು ಟೆರೆಸ್ ಮೇಲೆ ಐತೆ. ಇಲ್ಲಿ ಲೈಟ್ಸ್ ಎಲ್ಲ ಸೆಟ್ ಮಾಡಿ ಬಿಟ್ಟಿದ್ದೀನಿ. ಇನ್ನೂ ಡೆಕೋರೇಷನ್ನೇ ರೆಡಿ ಇಲ್ಲ, ರೆಡಿ ಮಾಡ್ತವ್ರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಬಂದರೆ ಹಿಂಗೆ ವೆಯ್ಟ್ ಮಾಡ್ಬೇಕು. ನಾನು ಬೇರೆ ಊಟ ಮಾಡಿಲ್ಲ, ಸಿಕ್ಕಾಬಟ್ಟೆ ಹೊಟ್ಟೆ ಸಿಕ್ಕೈತೆ. ಸೊ ಈಗ ಕೆಳಗಡೆ ಹೋಗ್ತೀನಿ. ಮಗು ರೆಡಿ ಇತ್ತು ಅಂದರೆ ಫೋಟೋಸ್ ತೊಗೋಬೋದು. ಸೊ ಆ ಮಗುನೂ ಇನ್ನೂ ರೆಡಿ ಇಲ್ಲ. ನೋಡೋಣ, ಗ್ಯಾಪ್ ಸಿಕ್ಕಿದ್ರೆ ಹೋಗಿ ಸ್ವಲ್ಪ ಏನಾದ್ರು ತಿಂಡಿ ತಿನ್ಕೊಬರ್ಬೇಕು. ಸೊ ಆ್ಯಕ್ಚುಲಿ ಇವತ್ತು ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು, ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಕೆಳಗಡೆ ಮನೆ ಒಳಗಡೆ ಹೋದರೆ ಒಂದು ಪಾಯಿಂಟು ನೆಟ್ವರ್ಕ್ ಇಲ್ಲ, ಫುಲ್ಲು ಜೀರೋ ನೆಟ್ವರ್ಕು. ಒಂಚೂರು ನೆಟ್ವರ್ಕೇ ಸಿಗ್ತಾಯಿಲ್ಲ. ಮಳೆ ಬರೋ ಥರ ಐತೆ. ಸೊ ನನಗೆ 5 o'clock ಸರ್, 5 o'clock ಶುರು ಮಾಡಿಬಿಡ್ತೀವಿ, 1 ಅವರಲ್ಲಿ ಇವೆಂಟ್ ಮುಗಿಸ್ಬೇಕು, ಲೇಟ್ ಮಾಡೋಂಗಿಲ್ಲ, ನೀವು ಬೇಗ ಬೇಗ ಬಂದುಬಿಡ್ರಿ ಅಂತಂತಂದು. ಇಲ್ಲಿ ನೋಡಿ ಕೇಳಿದ್ರೆ 6:30ಗೆ ಇವೆಂಟ್ ಸ್ಟಾರ್ಟ್ ಆಗೋದು ಅಂತ ಹೇಳ್ತಾರೆ. ಇನ್ನು ಇವಾಗ 5:15, 6:30ವರೆಗೂ ಏನಪ್ಪ ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ, ಹಿಂಗೆ ವಿಡಿಯೋ ಇವತ್ತು ಹೆಂಗಾಗತ್ತೆ ಇವೆಂಟು ನೋಡ್ತಾಯಿರಿ, ನೋಡೋದ. ಸೊ ಈಗ ಬನ್ನಿ ಕೆಳಗಡೆ ಹೋಗೋರ. ಮೇಡಮು ಸರ್ ಲೈಟ್ಸ್ ಎಲ್ಲ ಸೆಟ್ ಮಾಡ್ಬಿಟ್ಟು ಮನೆ ಹತ್ರ ಬನ್ನಿ, ಅಲ್ಲಿ ಮಗುದೆಲ್ಲ ಫೋಟೋಸ್ ತೊಗೋಬೇಕು ಅಂತ ಹೇಳಿದ್ರು. ಮಗು ನೋಡೋದು ಇನ್ನೂ ರೆಡಿ ಇಲ್ಲ. ಸೊ ಇವಾಗ ಕೆಳಗಡೆ ಹೋಗ್ತೀನಿ, ರೆಡಿ ಇದ್ದರೆ ಫೋಟೋಸ್ ತೊಗೊಳ್ಳೋದು, ಇಲ್ಲಾಂದರೆ ಒಂಚೂರು ಏನೋ ಮೇವು ಹಾಕೊಂಡ್ಬಿಡ್ತೀನಿ. ಸೊ ಲೆಟ್ಸ್ ಗೋ. ಸೊ ನಾನು ರೆಡಿ, ಕ್ಲೈಂಟ್ ಇನ್ನೂ ರೆಡಿ ಇಲ್ಲ. ಇಲ್ಲಿ ಮನೆ ಒಳಗಡೆ ಒಂದು ಚೂರು ನೆಟ್ವರ್ಕ್ ಇಲ್ಲ, ಜೀರೋ. ಕ್ಲೈಂಟು ರೆಡಿಯಾಗಿ ಬಂದಿದ್ದ ತಕ್ಷಣ ಶುರು ಮಾಡೋದು. ಸೊ ಈಗ ಪಾರ್ಟಿಯರ್ ಹತ್ರ ಬಂದಿದ್ದೀನಿ. ಇಲ್ಲಿ ಪಾರ್ಟಿಯರ್ ಒಳಗಡೆ ರೆಡಿ ಇದೆ. ಯಾರು ಹೋಗಿ ಎಲ್ಲ ಹಾಳು ಮಾಡ್ಬಿಡ್ತಾರೆ ಅಂತ ಲಾಕ್ ಮಾಡಿಬಿಟ್ಟವ್ರೆ. ಸೊ ಇನ್ನೂ ಕ್ಲೈಂಟು ಮೇಲೆ ಬಂದಿಲ್ಲ. ಸೊ ಇವಾಗ ಮನೇಲಿ ಸ್ವಲ್ಪ ಫೋಟೋಸ್ ತೆಗೆದ್ಬಿಟ್ಟು ನಾನು ಪಾರ್ಟಿಯರ್ ಹತ್ರ ಹೋಗಿಲ್ಲ. ಈಗ ಬಂದರೆ ಇನ್ನೂ ಆಡಿಯನ್ಸ್ ಯಾರೂ ಬಂದಿಲ್ಲ. ಸೊ ಬಂದರೆ ನೋಡೋಣ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಇವೆಂಟ್, ಇವತ್ತು ಹೆಂಗಾಗುತ್ತೆ ನೋಡಿ. ಸೊ ಮಳೆ ಸ್ಟಾರ್ಟ್ ಆಗೋಯ್ತು. ನಮ್ಮ ಗ್ರಾಚಾರಕ್ಕೆ ಅಂದ್ಕೊಂಡಿದೆ ದೇವರೇ ಮಳೆ ಬರ್ದವ್ರು ಸಾಕಪ್ಪ ಅಂತ. ಸೊ ಮಳೆ ಎದುವಾತದ್ವಾ ಹೊಡಿತೈತೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಮನೇಲಿ ಬೇರೆ ಆಫ್ ಶರ್ಟು ವೆಯ್ಟಿಂಗು. ಇವಾಗ ಬೇಗ ಮನೆ ಸೇರ್ಕೊಂಡ್ಬಿಡ್ತೀನಿ, ವೀಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಮಳೇಲಿ ಗಾಡಿ ಓಡಿಸೋದೇ ಇರೋದು. ಹೊರತೂರಿಂದ ಈಗ 30 ಕಿಲೋಮೀಟ್ರ್ ಹೋಗಬೇಕು ಏರಿಯಾಗೆ. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡುವ. ಸೊ ಗೈಸ್, ಅಂತೂ ಇಂತೂ ಈ ಬೆಂಗಳೂರು ಧಾರಾಕಾರ ಮಳೆಯಿಂದ ತಪ್ಪಿಸ್ಕೊಂಡು ಸೇಫಾಗಿ ನಮ್ಮ ಆಕೆ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ಈಗ ಟೈಮು 10 ಗಂಟೆ ಆಗೋಯ್ತು. ಆ್ಯಕ್ಚುಲಿ ನಾನು ಒಟ್ಟಿಗೆ ಎಷ್ಟು ಗಂಟೆ ಮಿಂಚು ಅಲ್ಲಿ ಲೊಕೇಶನಿಂದ? 9 o'clock. ಬೇರೆ ಅಲ್ಲಿ ಕಸ್ಟಮರ್ ಲೊಕೇಶನಿಂದ 8:35. 8:30ಗೆ ಬಿಟ್ಟಿದ್ದು. 10 o'clock ಬಂದಿನಿ. ಇಷ್ಟೊತ್ತಿಗೆ ಮೈಸೂರಿಗೆ ಹೋಗ್ಬಿಡ್ಬೋದಾಗಿತ್ತು, ಹೈವೇ ಹತ್ತಿವೆ. ಅಷ್ಟು ಭಯಂಕರ ಟ್ರಾಫಿಕ್ಕು, ಯಪ್ಪ ದೇವ್ರೆ. ಮಳೆ ಬೇರೆ ಫುಲ್ಲು ನೆಂದ್ಬಿಟ್ಟೆ. ಜಾಕೆಟ್ ಹಾಕಿದ್ನಲ್ಲ, ಅದಕ್ಕೆ ಶರ್ಟೇ ನೆಂದಿಲ್ಲ. ಒಂದು ಜಾಕೆಟು, ಕ್ಯಾಮ್ರಾ ಕಿಟ್ಟು, ಲೈಟ್ಸ್ ಬೇಕು, ಎಲ್ಲ ತೇವ. ಸೊ ಈಗ ಮೇಡಮ್ ಅವರು ಆವಾಗಲೇ ಹೇಳೋದ್ನಲ್ಲ ನಿಮಗೆ ಸರ್ಪ್ರೈಸ್ ಅಂತ. ಇದೇ ನಮಗೆ ಸರ್ಪ್ರೈಸ್ ಜರ್ನಿ, ಶಾಕಿಂಗು. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟೋಳೆ. ಸೊ ಇವಾಗ ಆಫ್ ಟು ಮಂಡ್ಯ. ಸೊ ಯಾಕೆ ಗೊತ್ತಾ, ನಾಳೆ ಏನೋ ಸ್ಪೆಷಲ್ ಡೇ ಇದೆ. ಸೊ ನಾಳೆ ಕಂಪ್ಲೀಟ್ ವೀಡಿಯೋ ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ಆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸೊ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಸಿಗ್ತೈತೆ, ಅಂದೇ ಹೋಯ್ತಾ ಏನಾದ್ರು ತಿನ್ಕೊಂಡು ಹೋಗ್ಬೇಕು. ತೆಗ್ದಿಟ್ಬಿಟ್ಟಿದೆಯಲ್ಲ, ಅದು ಎಕ್ಸ್ಟ್ರಾ ಪೀಸ್ ಕಳ್ಕೊಂಡ್ಬಿಡು. ಎಕ್ಸ್ಟ್ರಾ ಕೊಟ್ಟಿರೋದು ಕಣ. ಇದೆಲ್ಲಿ ಯಾವುದು ಪ್ಯಾಚ್ ತರ ಅಂಟಿಸ್ತಿದ್ವು ಮೊಬೈಲ್ಗೆ, ಸಿಲಿಕಾನ್. ಅಲ್ಲೇ ಇತ್ತಲ್ಲ, ಇಲ್ಲೇ ಇತ್ತಲ್ಲೇ. ಏಯ್, ಆ ಚಕ್ರ ರೌಂಡ್ಗೆ ಇತ್ತಲ್ಲ ಅತ್ತಾನೆ. ಅದಲ್ಲ, ಮತ್ತೆ ನಾನು 2 ಕಲರ್ ಕೊಟ್ಟಿದ್ದೆ. ಅದು ಬೀರುಲ್ ಐತೆ. ನನ್ನ ಬೀರುಳು ಕೂಡಿಸ್ಬಿಟ್ಟು ಲಾಕ್ ಮಾಡ್ಬಿಡು. ಬಾರಿ ಕುತ್ಕೋಬೇಲಿ, ಇಲ್ಲಿ ಇಡ್ಸಲ್ಲ ನೀನು ಅದ್ರೊಳಗಡೆ ಕುತ್ಕೋತ ನಿನ್ನ. ಈಗ ಆಲ್ರೆಡಿ ಟೈಮ್ ಆಗೈತೆ. ಸರಿ ಆಯ್ತು ನಡಿಯವ. ಈಗ ಏನ್ ನಿನ್ಗದು ಬೇಕು, ಆ ಕಡೆ ಐತೆ ನೋಡು. ಸರಿ ಆಯ್ತು, ನೀನು ನಡಿ. ಸುಮ್ಮನೆ ನೀನು ಎಲ್ಲ ತಗೊಂಡು ಬರೀ ಇಂಥ ಟೈಮ್ ವೇಸ್ಟ್ ಮಾಡಿಸ್ತಾಳೆ ಇವಳು. ಹೌದಾ ನೋಡಿ ಗಾಯ್ಸ್ ಹೆಂಗಾಡ್ತಾವಳೆ. ಇದು ಬೇಕಾ?
ಸ್ಪೆಕ್ಸಿ ಅಂತ ಕಿಡು ಮಿಂಚು ಏನು ದುಬೈಗೆ ಹೋಗೋಳಂಗೆ ಆಡ್ತಾಳೆ. ಇಲ್ಲಿಂದ ಬೆಳಗಾನ ಹೋಗಿ ಉಂಡು ಮನಿಕಂದ್ರೆ ಸಾಕಾಗೈತೆ. ಲೈಟ್ಸ್ ಎಲ್ಲ ಆಫ್ ಮಾಡು. ಮೊಬೈಲ್ ದುಬೈಗೆ ಹೋಗ್ತೀನಿ ಯಾವತ್ತು ನನ್ನ ಗಂಡ ಕರ್ಕೊಂಡು ಹೋಗ್ತೆ ಅವಾಗ. ಅವ ಎತ್ಕೋ, ಬ್ಯಾಗ್ಗಳು ಎತ್ಕೋ, ಲಗೇಜ್ ಎತ್ಕೋ ಎಲ್ಲನೂ. ನನ್ಗಿರೋದು 2 ಕೈ ಏನಂತ ತಗೊಳ್ಳಿ ನಾನು. ನಾನು ಎತ್ಕೋ, ಇಡಿ ಎತ್ಕೊಂಬಿಡು, ಇಡಿ ಕಣ್ಕೊ. ನಾನೇ ಬಿದ್ದೋಯ್ತಾ ಇದ್ದೀನಿ. ಸೊ 1 ನಿಮಿಷ ಲಗೇಜ್ ಎಲ್ಲ ಬ್ಯಾಗ್ ಇಟ್ಬಿಟ್ಟು, ಸಾರಿ ಲಗೇಜ್ ಎಲ್ಲ ಗಾಡಿಗೆ ಇಟ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಯ್ತು, ನನಗೆ ಇವತ್ತು ಫುಲ್ ಖುಷಿ ಆಗ್ತೈತೆ. ನನ್ನ ಹೆಂಡ್ತಿ ಫುಲ್ ಲಗೇಜು ತೋರ್ಸೆ, ಏನೇನು ಹಿಡ್ಕೊಂಡಿದ್ಯಾ? ಮುಂದೆ ಟಿಫನ್ ಕೆರಿಗಳು, ಎಡಗೈಲಿ ನಮ್ಮ ಅತ್ತೆ ನನಗೋಸ್ಕರ ಡ್ಯೂಟಿಗೆ ಲೇಟ್ ಆಗುತ್ತೆ ಅಂತ ಮಾಡಿ ಕೊಟ್ಟು ಕಳ್ಸಿದ್ದು ಫುಡ್ದು. ನೋಡಿ ಎಷ್ಟು. ಆಮೇಲೆ ನಮ್ಮಮ್ಮ ಆಷಾಢಕ್ಕೆ ತಿಂಡಿಗಳು ಮಾಡ್ಕೊಟ್ಟಿತ್ತಲ್ಲ ಅದ್ರದ್ದೆಲ್ಲ ಬಾಕ್ಸ್. ಒಂದು ವ್ಯಾನಿಟಿ ಬ್ಯಾಗು, ಇಲ್ಲೇನೋ ಎಡಸ್ಕೈಲ್ ಬ್ಯಾಗು, ಹಿಂದೆಗಡೆ ನನ್ನ ಬ್ಯಾಗು. ನೋಡಿ ನನ್ನ ಬ್ಯಾಗ್. ಒಟ್ನಲ್ಲಿ ನಾನು ಇವತ್ತು ಲಗೇಜ್ ಏನೋ ಲಗೇಜ್ ಇಟ್ಕೊಂಬತ್ತಾರಲ್ಲ. ಸರಿ ನಡಿ, ಕೆಳಗಡೆ ನಡಿ. ನೋಡಿ ನಾನು ಇವತ್ತು ಹೋಟ್ಲಲ್ಲಿ ತಿನ್ನೋಗಿ ಮಾಡಿದ್ಲು. ನಾನು ಡ್ಯೂಟಿಯಿಂದ ಬರೋದಕ್ಕೆ ಮನೇಲಿ ಅಡುಗೆ ಮಾಡಿದ್ರೆ ಆಗಿರೋದು. ಕುರುಬ್ರಳ್ಳಿಯಿಂದ ಹುಡಿಕೊಂಡು ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ಊಟ ಮಾಡ್ತಾಯಿದ್ದೀವಿ. ನೋಡಿ ಗೈಸ್, ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂದರೆ, ಮನೇಲಿ ಅಡುಗೆ ಮಾಡೇ ಅಂದೇ ಮಾಡಲಿಲ್ಲ ಅವಳು. ಊರಿಗೆ ಹೋಯ್ತೀವಲ್ಲ ಅನ್ನೋ ಖುಷಿಗೆ ಇವಾಗ ಕುರುಬ್ರಳ್ಳಿಯಿಂದ ಕೆಂಗೇರಿ ರೈಲ್ವೆ ಸ್ಟೇಷನ್ ಗಂಟ ಹುಡಿಕೊಂಡು ಬಂದು ಲಾಸ್ಟ್ಗೆ ಇಲ್ಲಿ ಬರೀ ಅನ್ನ ಸಾಂಬಾರು ಸಿಕ್ತು. ಕಬಾಬು, ಅನ್ನ ಸಾಂಬಾರು. ನಾನು ಹೋದಾನ ಇವಾಗ ಇದ್ದೇನೆ. ಸೊ ಊಟ ಮಾಡ್ಕೊಂಡು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಟೈಮು 11:15 ಆಗೋಯ್ತು. ಸೊ ಈಗ ಬೇಗ ಹೊರಡಬೇಕು. ಎತ್ಕೊಬಂದಲ್ಲ ನೀನು? ಏನ? ನೀನು ಎತ್ಕೊಬಂದಲ್ಲ? ನಾನು ಅಲ್ಲೇ ಬಾಯಿಗೆ ಹಾಕೊಂಡು 2 ಕಾಳು ಕೊಡು. ನೋಡಿ ಅದರಲ್ಲ ಹುಡುಕ್ತಾಳೆ. ಅಪ್ಪ 2 ಕಾಳು ಅಂದರೆ 2 ಕಾಳು ಕೊಟ್ಟಿದ್ಯಲ್ಲ ಮಿಂಚು. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡುವ. ಗೈಸ್, ಇಂತೂ ಚನ್ನಪಟ್ಟಣ ಗಂಟ ಬಂದ್ಬಿಟ್ಟಿದ್ದೀವಿ. ನಮ್ಮ ಆಕೆ ಆವಾಗಲೇ ತುಗಿಡಿಸ್ತಾ ಇದ್ಲು, ಅದಕ್ಕೆ ವೀಡಿಯೋ ಮಾಡು ಅಂದ್ಬಿಟ್ಟು ಮೊಬೈಲ್ ಕೊಟ್ಟಿದ್ದೀನಿ ಇವಾಗ. ಸೊ ಇವತ್ತಿನ ಇವೆಂಟು ಅಷ್ಟಾಗಿ ತೋರ್ಸೋಕ್ಕಾಗಲಿಲ್ಲ ವೀಡಿಯೋದಲ್ಲಿ. ಸೊ ಯಾಕಂದರೆ ಹೋದಾಗ ಫುಲ್ಲು 1 ಅವರ್ ಫ್ರೀ ಆಗೋಯ್ತು. ಅದಾದಮೇಲೆ ಸ್ವಲ್ಪ ಇವೆಂಟ್ ಸ್ಟಾರ್ಟ್ ಆಯಿತು. ಫ್ಯಾಮಿಲಿ ಫೋಟೋಸ್ ತೆಗಿಯೋದು, ಮಗು ಫೋಟೋಸ್ ತೆಗಿಯೋದು. ಸೊ ಆ್ಯಕ್ಚುಲಿ ಕ್ಲೈಂಟು ನಾನು ಸೆಕೆಂಡ್ ಟೈಮ್ ಹೋಗಿದ್ದು. ಫಸ್ಟ್ನೇ ಬೇಬಿ ಫಸ್ಟ್ ಇಯರ್ ಬರ್ತಡೇಗೆ ಹೋದಾಗ ಆವಾಗಲೂ ಬೇಬಿಗೆ ಹುಷಾರಿರಲಿಲ್ಲ. ಇವಾಗ ಸೆಕೆಂಡ್ ಬೇಬಿ ಬರ್ತಡೇ ಇದ್ದಿದ್ದು. ಸೆಕೆಂಡ್ ಬೇಬಿ ಬರ್ತಡೇಗೆ ಹೋದಾಗಲೂ ಮಗುಗೆ ಹುಷಾರಿರಲಿಲ್ಲ. ಸೊ ಇನ್ನೇನು ಮಾಡೋದು, ಒಂದು ರೇಂಜ್ಗೆ ವರ್ಕ್ ಮುಗೀತು. ಕಸ್ಟಮರ್ ಅಂತೂ ಹ್ಯಾಪಿ ಆದರು, ಖುಷಿ ಆದರು. ಸೊ ಊಟ ಮಾಡ್ಕೊಂಡು ಹೋಗಿ ಅಂದರು. ಮಳೆ ಬರ್ತಾಯಿತ್ತಲ್ಲ, ಸೊ ಮೇಡಮ್ ಆಗಲ್ಲ, ಊಟ ಮಾಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ, ವೆಯ್ಟ್ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ಇವಳು ಸವಾಸ ಮಾಡಿ ಇವಾಗ ಕುರುಬ್ರಳ್ಳಿಯಿಂದ ಕೆಂಗೇರಿ ಗಂಟ ಬಂದು ಊಟ ಹುಡಿಕೊಂಬಂದು ತಿನ್ನುವಂಗೆ ಆಗೈತೆ ಇವತ್ತು. ಅಚ್ಚುಕಟ್ಟಾಗಿ ಮನೆಗೆ ಊಟ ಮಾಡೋಣ ಅಂತ ಹೇಳಿದೆ. ಅಲ್ಲಿ ಊಟ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿದ್ರು ಬಂದು ಇಷ್ಟೊತ್ತು ಮನೆಗೆ ಹೋಗಿದ್ರೆ ಅಚ್ಚುಕಟ್ಟಾಗಿ ಮನೇಲಿ ಬೊಂಬಾಟ್ ಭೋಜನ ಮಾಡ್ಬೋದಾಗಿತ್ತು. ಬೊಂಬಾಟ್ ಭೋಜನನೇ ಬಿಡು. ಏನು ಬೊಂಬಾಟ್ ಭೋಜನ ಹೋಗ್ಬಿಟ್ಟು ಹೊಟ್ಟೆ ಎಲ್ಲ ಒಂಥರ ಉರಿತೈತೆ. ಸಾಂಬಾರು ಖಾರ ಇತ್ತು. ಹೇಳ್ಬೇಕಿತ್ತು ಹೋಟೆಲ್ ಅವ್ರಿಗೆ ಸಾಂಬಾರು ಖಾರ ಇತ್ತು. ಹ್ಞೂ, ಅಣ್ಣಂಗೆ ಊಟ ಕೊಟ್ಟಿರೋದು ಅಲ್ಲದೆ ಅವ್ನು ಕಮೆಂಟ್ ಬೇರೆ ಹಾಕ ನಿಂತ್ಕೊಂತೀನಿ ಎಷ್ಟೊತ್ತಲ್ಲಿ. ಹೇಳ್ಬೇಕು. ಮತ್ತು ಇನ್ನೊಂದು ಏನಾಯ್ತು ಗೊತ್ತಾ ಮಿಂಚು, ಇವತ್ತು ಇವೆಂಟಲ್ಲಿ ನಾನು ವ್ಲಾಗ್ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಇವೆಂಟು ಹೋದೆ, ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗ್ದಾಯ್ತು, ಓಕೆ. ಬಟ್ ಆಮೇಲೆ ಹೆಂಗಾಗೋಯ್ತು ಅಂದರೆ, ಬರ್ತಡೇ ಇವತ್ತು ಸ್ಟಾರ್ಟ್ ಆಗಿದ್ದು ಪಟಾಪಟಾದ ಸ್ಟಾರ್ಟ್ ಆಗೋಯ್ತು. ಮತ್ತೆ ಮುಗ್ದೋಯ್ತು. ಊಟ ಮಾಡಿ ಅಂದ್ರು ಮಾಡಲಿಲ್ಲ. ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ. ಏನು ಮಳೆ ರಪ ಅಂತ ವಾಡ್ದು ಮಡಗ್ತು ಆತಗೆ ವರ್ತೂರು ಪೂರ್ತಿ. ಸೊ ಇವತ್ತು ಆ್ಯಕ್ಚುಲಿ ನಾನು ಎಲ್ಲಿ ಗೊತ್ತಾ, ನಾನು ಇವೆಂಟ್ಗೆ ಹೋಗಿದ್ದು ವರ್ತೂರು ಸಂತೋಷ್ ಇಲ್ವಾ, ಅವ್ರದ್ದು ಅಪಾರ್ಟ್ಮೆಂಟ್ಗೆ ಇವತ್ತು ನಾನು ಇವೆಂಟ್ಗೆ ಹೋಗಿದ್ದು. ಸೊ ಲಾಸ್ಟ್ ಟೈಮು ಅದೇ ಅವ್ರದ್ದೇ ಅಪಾರ್ಟ್ಮೆಂಟ್ಗೆ ಹೋಗಿದ್ದೆ. ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ಸಂತೋಷ್ ಅಣ್ಣ ಇರಲಿಲ್ಲ. ಸೊ ಈ ಸರಿ ಅಲ್ಲೇ ಇದ್ದರು, ನಾನು ಹೋದಾಗಲೂ ಇದ್ದರು, ಆ ಕಡೆಯಿಂದ ಬರುವಾಗಲೂ ಇದ್ದರು. ಬಟ್ ಮಾತಾಡಿಸ್ದೆ, ಓರಿ ಆಟ ಆಡಿಸ್ತಾಯಿದ್ರು, ಮಾತಾಡಿಸ್ದೆ. ಬಟ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಆ ಕಡೆಯಿಂದ ಬರುವಾಗ ಸಿಕ್ಕಾಪಟ್ಟೆ ಮಳೆ ಇತ್ತು. ನೆನೆದ್ರೂ ಪರವಾಗಿಲ್ಲ, ಇವಳು ಬೇರೆ ವೆಯ್ಟ್ ಮಾಡ್ತಾಳೆ ಊರಿಗೆ ಹೋಗ್ಬೇಕಲ್ಲ ಅಂತಂದ್ಬಿಟ್ಟು ಸೊ ನೆನ್ಕೊಂಡೆ ಬಂದೆ. ಅಂದರೆ ಫುಲ್ಲಾಗಿ ನೆನಿಲಿಲ್ಲ, ಓಕೆ, ಒಂದು ರೇಂಜಿಗೆ ಮಳೆ ಬಂತು ಅಷ್ಟೇ. ಸೊ ಓಕೆ ಇವತ್ತು ಇವೆಂಟು. ಬಟ್ ಮಗು ಬೇಬಿ ಖುಷಿಯಾಗಿದ್ದಿದ್ರೆ, ಆ್ಯಕ್ಟಿವ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಫೋಟೋಸ್ ಎಲ್ಲ ತೊಗೊಂಡು ಇದು ಮಾಡ್ಬೋದಾಗಿತ್ತು. ನಾವು ಒಂದೊಂದ್ಸತಿ ಹೆಂಗೆ ಅನ್ಸುತ್ತೆ, ನಾವು ಖುಷಿಯಾಗಿ ಹೋಗಿರ್ತೀವಿ, ಇವೆಂಟ್ ಚೆನ್ನಾಗಿ ಮಾಡ್ಕೋಬೇಕು ಇವತ್ತು ಹಂಗೆ ಅಂತ. ಬಟ್ ಆ ಕಡೆಯಿಂದ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಇವೆಂಟೇ ಆಗೋಲ್ಲ. ಸೊ ಇವಾಗ ಆಲ್ರೆಡಿ ನೋಡಿ ಕರೆಕ್ಟಾಗಿ 12 ಗಂಟೆ ಟೈಮ್ ತೋರಿಸೆ. ಸೊ ಕರೆಕ್ಟಾಗಿ 12 ಗಂಟೆ ಟೈಮ್ ಇವಾಗ. ಇವತ್ತು ಯಾವಾರ
ವೆಡ್ನೆಸ್ಡೇ. ನಾವು ಆ್ಯಕ್ಚುಲಿ ಈಗ ಮಂಗಳವಾರದಿಂದ ಬುಧವಾರಕ್ಕೆ ಕಾಲಿಟ್ಟಿದ್ದೇವೆ. ಅದು ಎಲ್ಲಿ? ಚನ್ನಪಟ್ಟಣ ಹತ್ರ. ಇದು ಚನ್ನಪಟ್ಟಣ ಚಾಮುಂಡೇಶ್ವರಿ ಆಸ್ಪತ್ರೆ. ಮಂಡ್ಯ ಜಸ್ಟ್ 29 ಕಿಲೋಮೀಟರ್ಸ್. ಸೊ ಈಗ ಇನ್ನು ನಮಗೆ ಕೇವಲ 20 ನಿಮಿಷಗಳ ಜರ್ನಿ, 20 ಮಿನಿಟ್ಸ್. ಇವಾಗ 12 ಗಂಟೆ ಅಲ್ವಾ, ಇನ್ನೊಂದು 20 ನಿಮಿಷದಲ್ಲಿ ಮಂಡ್ಯಕ್ಕೆ ಹೋಗ್ಬಿಡ್ತೀವಿ. ಸೊ ಆ್ಯಕ್ಚುಲಿ ಇವಾಗ ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ. ಹೋಯ್ತಾ ಎಲ್ಲರೂ ಒಂದು ಕಾಫಿ ಹಾಕ್ಕೊಂಡು ನೋಡೋಣ ಇನ್ನೂ ಹಿಂಗೆ ಹೋಗುತ್ತೆ ಇವತ್ತಿನ ದಿನ ಅಂತ. ಯಾವ ಕಾಫಿನೂ ಬೇಡ, ಏನು ಬೇಡ, ಬೇಗ ಹೋಗೋಣ, ನಿದ್ದೆ ಬರ್ತಾ ಇದೆ. ಹೌದಾ? ಡ್ರೈವರ್ ಸೀಟಲ್ಲಿರೋ ಪಕ್ಕದಲ್ಲಿ ಮನಿಕೋಬಾರ್ದು ಗೊತ್ತಾ? ಅದಕ್ಕೆ ಮಲಗಿಲ್ಲ, ಕೂತ್ಕೊಂಡೇ ಇದ್ದೀನಿ. ಗೈಸ್, ಫೈನಲಿ ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಮಂಡ್ಯ. ಮಂಡ್ಯನೂ ಬಂತು, ನನ್ನ ನಿದ್ದೆನೂ ಹೋಯ್ತು. ಗೈಸ್, ಫೈನಲಿ ನಮ್ಮೂರು ಮಂಡ್ಯಗೆ ಎಂಟ್ರ್ ಆಗಿದ್ದೀವಿ. ಸೊ ಏನೋ ಒಂಥರ ಜೋಶಪ್ಪ, ಮಂಡ್ಯಗೆ ಬಂದ್ಬಿಟ್ರೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾತಾಡ್ಕೊಂಡು ಏನೋ ಒಂಥರ ಎನರ್ಜಿ ಬಂದಂಗೆ. ಬೆಂಗಳೂರಿಂದ ಮಂಡ್ಯಕ್ಕೆ ಬಂದ್ಬಿಟ್ರೆ ಫುಲ್ ಆಫ್ ಎನರ್ಜಿ. ಎಷ್ಟೇ ಬೇಜಾರು, ಏನೇ ಬ್ಯಾಡ್ ಫೀಲ್ ಇದ್ರೂ ಮಂಡ್ಯಗೆ ಎಂಟ್ರಿ ಆಗ್ತಾ ಇದ್ದಂಗೆ ಒಂಥರ ತಾಕತ್ತು ಬಂದ್ಬಿಡ್ತದೆ, ಎನರ್ಜಿ ಬಂದ್ಬಿಡ್ತದೆ. ಸೊ ಅದಕ್ಕೆ ನಮ್ಮ ಮಂಡ್ಯ ಅನ್ನೋದು. ನನ್ನ ಹೆಂಡತಿ ಮಲಗಿದವಳು ಎದ್ದೇ ಬಿಟ್ಲು. ಐ ನೋಡಿ, ಮಂಡ್ಯಕ್ಕೆ ಬಂದಿದ ತಕ್ಷಣ ಆಟೋಮೆಟಿಕ್ ಸಾಂಗ್ ಬರ್ತೈತೆ. ಅದು ಸುಂಟ್ರ ಗಾಳಿ ಸಾಂಗ್. ಸೊ ಗಾಯ್ಸ್, ಈಗ ಪೀಸ್ಫುಲ್ ಆಗಿದೆ ಅಂತಂದ್ರೆ ಮಂಡ್ಯ. ಎಷ್ಟು ಟೈಮ್ ಬಂದು ಈಗ 12:20. ನಾನು ಹೇಳಿಲ್ವಾ 20 ನಿಮಿಷದಲ್ಲಿ ಬರ್ತೀವಿ ಮಂಡ್ಯಕ್ಕೆ ಅಂತ. ಎಕ್ಸಾಕ್ಟ್ 20 ಮಿನಿಟ್ಸ್. ಎಕ್ಸಾಕ್ಟ್ 20 ಮಿನಿಟ್ಸ್ ಕರೆಕ್ಟಾಗಿ ಮಂಡ್ಯ. ಯಾರಾದರೂ ನಮ್ಮ ಮಂಡ್ಯದವರು ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಇದು ಯಾವ ರೋಡು ಅಂತ. ಸೊ ಫೈನಲಿ ಇನ್ನೇನು ಅಂತೂ ಇಂತೂ ಇಲ್ಲಿಗೆ ಬಂದು ಬೆಳಿಗ್ಗೆಯಿಂದ ನಿಮಗೆ ಸಸ್ಪೆನ್ಸ್ ಇವತ್ತೇನೋ ಸ್ಪೆಷಲು ಅಂತ ಹೇಳ್ತಾ ಇದ್ದೆ. ಸೊ ಇದೇ ನಮ್ಮ ಇವತ್ತಿನ ಸ್ಪೆಷಲ್. ಇವತ್ತು ಇದೇ ಆಗೋಯ್ತು. ಸೊ ಕಾಳಮ್ಮಗೊಂಡು ಡೈ ಕಾಪಾಡಮ್ಮ. ಓ ಏನು ಶುಗರ್ ಟ್ರ್ಯಾಕ್ಟ್ರುಗಳು ಆಗಿದೆಯಲ್ಲ, ಕಬ್ಬಿನ ಲೋಡ್ ಈ ಕಡೆ ತೋರಿಸು. ನೋಡಿ, ನಮ್ಮ ಮಂಡ್ಯದಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿರೋದಕ್ಕೆ ಪಾಪ ಎಲ್ಲಿವರೆಗೂ ಹುಡುಗರೆಲ್ಲ ನೋಡಿ ವೆಯ್ಟ್ ಮಾಡ್ಕೊಂಡು ಎಲ್ಲ ಟ್ರ್ಯಾಕ್ಟರ್ಗಳೇ. ಮುಂಚೆ ಎಲ್ಲ ಎತ್ತಿನ ಗಾಡಿಗಳು ನಿಂತ್ಕೊತಿದ್ವು ಇಲ್ಲಿ, ಇವಾಗ ಟ್ರ್ಯಾಕ್ಟರ್ಗಳು ನಿಲ್ಲಕ್ಕೆ ಸ್ಟಾರ್ಟ್ ಆಗ್ಬಿಟ್ಟವೆ. ಸ್ಲೋ ಮಾಡೋ ಗಾಡಿ ನಮಗೆ ಎಲ್ಲಿವರೆಗೂ ನಿಂತೈತೆ ನಡಿ, ಹಂಗೆ ನೋಡೋಣ ಎಲ್ಲಿವರೆಗೂ ನಿಂತೈತೆ. ಆ್ಯಕ್ಚುಲಿ ಫ್ಯಾಕ್ಟ್ರಿ ಇರೋದು ಆಲೇ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ಇರೋದು. ನೋಡಿ ಎಲ್ಲಿವರೆಗೂ ನಿಂತವೆ ಟ್ರ್ಯಾಕ್ಟರ್ಗಳು. ಎಲ್ಲ ಡಬಲ್ ಟ್ರಾಲಿ ಟ್ರ್ಯಾಕ್ಟರ್ಗಳೇ, ಸಿಂಗಲ್ ಟ್ರಾಲಿ ಅಲ್ಲ, ಡಬಲ್ ಟ್ರಾಲಿ ಟ್ರ್ಯಾಕ್ಟರ್ಗಳು. ಸೊ ಇಲ್ಲಿ ಎಂಡ್ ಆದ್ರೆ ಇನ್ನು ನೆಕ್ಸ್ಟ್ ಇಲ್ಲಿ ಸ್ಪೇಸ್ ಇಲ್ಲ ಅಂತ. ಯಾವ ಸರ್ಕಲ್ ಅದು? ಮತ್ತೆ ಅಗೇನ್ ಕಾಮನ್ ಸರ್ಕಲ್, ಸರ್ಕಲ್, ಮತ್ತೆ ಈ ಕಡೆ ಸಾತ್ನೂರು ರೋಡು, ಮತ್ತೆ ಇಲ್ಲೂ ಜಾಯ್ನ್ ಆಗೈತೆ ನೋಡಿ ಕಾರೆಮನೆ ಗೇಟ್. ಇದು ಕಾರೆಮನೆ ಗೇಟು. ಇಲ್ಲೆಲ್ಲ ನಿಲ್ಲಿಸ್ತಿರ್ಲಿಲ್ಲ, ಇದೇ ಸರಿ ಇಷ್ಟೊಂದು ನಿಲ್ಸಿರೋದಿಲ್ಲ. ಮೋಸ್ಟ್ಲಿ ಇವಾಗ ಓಪನ್ ಆಗೈತೆ ಅನ್ಸುತ್ತೆ ರೀಸೆಂಟ್ ಆಗಿ ಫ್ಯಾಕ್ಟ್ರಿ. ನೋಡಿ ಗಾಯ್ಸ್, ಇಲ್ಲಿವರೆಗೂ ಅಯ್ಯೋ ತೆರಿಗೆ ಇನ್ನು ಇಲ್ಲಿವರೆಗೂ ನಿಂತೈತೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ದೂರವರೆಗೂ ನಿಲ್ಸಿರೋದನ್ನ ಗಾಡಿಗಳು. ಅದಕ್ಕೆ ನಮ್ಮ ಮಂಡ್ಯ ಇಲ್ಲಿವರೆಗೂ ನಿಂತೈತೆ. ಇಲ್ಲ ಗುರು, ಇಷ್ಟೇ ಅನ್ಕೊಂಡು ಹೋಯ್ತಾ ಇದ್ರೆ ಇನ್ನ ಮುಂದೆ ಹೋಗ್ತಾನೆ ಇದೆ ಅಲ್ಲಿ. ಇಷ್ಟೇ ಲಾಸ್ಟ್. ಸೊ ಇನ್ನೇನು ಚಿಕ್ಕಮಂಡ್ಯ ಕೆರೆವರೆಗೂ ನಿಂತೈತೆ ಗಾಡಿ, ಕಬ್ಬಿನ ಗಾಡಿಗಳು. ಸೊ ಯಾವಾಗಲೂ ನಾನು ನೋಡ್ದಂಗೆ ಎತ್ತಿನ ಗಾಡಿಗಳೇ ನಿಂತ್ಕೊತಿದ್ದು ಜಾಸ್ತಿ. ಇವಾಗ ಎಲ್ಲ ಟ್ರ್ಯಾಕ್ಟರ್ಗಳು ಬಳ್ಳಾರಿ ಸೈಡ್ ಅವರು ಬಂದ್ಬಿಟ್ಟವ್ರಲ್ಲ, ಕಬ್ಬು ಕಡಿಯೋದವ್ರೆ, ಎತ್ತಾಕ ಬಂದು ಹಾಕೋದವ್ರೆ. ಸೊ ಇವಾಗೆಲ್ಲ ಆ ಥರ ಗುತ್ತಿಗೆ ಕೊಟ್ಬಿಡ್ತಾರೆ. ಇವಾಗೆಲ್ಲ ಬರೀ ಟ್ರ್ಯಾಕ್ಟರ್ಗಳೇ ನಿಂತವೆ. ಎತ್ತಿನ ಗಾಡಿ ಕೂಡ ನಿಂತಿಲ್ಲ, ಒಂದೇ ಒಂದು ಎತ್ತಿನ ಗಾಡಿನೂ ಇಲ್ಲ, ಎಲ್ಲ ಟ್ರ್ಯಾಕ್ಟರ್ಗಳೇ. ಸೊ ಇವಾಗ ಅನ್ಕೊಂಡಂಗೆ ಇವತ್ತಿನ ಸ್ಪೆಷಲ್ ಡೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಟೈಮ್ ಆಗೋಯ್ತು 12:30. ಸೊ ಮತ್ತೆ ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಜಾಸ್ತಿ ಏನು ಟೈಮ್ ತೊಗೊಳಲ್ಲ. ಮತ್ತೆ ನಾಳೆ ಏನು ಸ್ಪೆಷಲ್ ಡೇ ಏನು ಅಂತ ಸ್ಪೆಷಲ್ ಡೇ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಎಲ್ರಿಗೂ ಶುಭರಾತ್ರಿ. ಲವ್ ಯು ಆಲ್. ಬಾಯ್.